ಪರಿಶುದ್ಧಾತ್ಮನು ಸಭೆಗಾಗಿಯೂ ದೇವ ಜನರಿಗೋಸ್ಕರವಾಗಿ ಹೇಳಬೇಕು ಅಥವಾ ಬೋಧಿಸಬೇಕು ಎನ್ನಲ್ಪಟ್ಟಿರುವಂತಹ ಸತ್ಯಾಂಶ ಅಂತ ಹೇಳಿದ್ರೆ ಅದು ಸತ್ಯವನ್ನೇ ಹೇಳಿ ಅದರಲ್ಲಿ ಜೀವಿಸಬೇಕಾಗಿರುವ ಅನುಭವವು ಎಲ್ಲ ದೇವ ಜನರಲ್ಲಿ ನಿಜವಾಗಿರುವ ದೇವರ ಭಯಭಕ್ತಿ ಉಳ್ಳವರಾಗಿ ನಡೀತಾರೆ ಎಂಬುದಕ್ಕಿರುವಂತಹ ಶ್ರೇಷ್ಠವು ಮೊದಲನೇದಾಗಿರುವಂತಹ ಒಂದು ಅದ್ಭುತವಾಗಿ ಒಂದು ಸತ್ಯವಿದೆ. ಒಳ್ಳೆ ವಿಶ್ವಾಸಿ, ಒಳ್ಳೆ ದೇವರ ಮಕ್ಕಳು, ನಿಜವಾಗಿ ಅವರು ದೇವರಕ್ಕಾಗಿ ಜೀವಿಸುವವರು ಎಂಬುದಾಗಿರುವಂಥ ಒಂದು ಸಾಕ್ಷ್ಯ ಬರಬೇಕಂದ್ರೆ ಫಸ್ಟ್ ಅವರಲ್ಲಿ ಇರಬೇಕಾಗಿರುವ ಶ್ರೇಷ್ಠವಾಗಿರುವ ಗುಣ ಏನು ಅಂತ ಹೇಳಿದ್ರೆ ಸುಳ್ಳನ್ನ ಅವರನ್ನು ಬಿಟ್ಟು ದೂರ ಮಾಡಿರ್ತಾರೆ. ಅಲ್ಲೇಲಿಯಾ, ಒಂದು ಗಂಡ ಹೆಂಡತಿಯು ಹೆಂಡತಿ ಗಂಡ ಅಂತ ಹೇಳಿ ಇವ್ರ ಮಧ್ಯದಲ್ಲಿ ನಿಜವಾಗಿರುವ ಪ್ರೀತಿ ಅನ್ಯೋನ್ಯತೆ ಇದೆ ಅಂತ ಹೇಳಿದ್ರೆ ಅದು ಯಾವ್ದ್ರಲ್ಲಿ ಕಂಡು ಹಿಡಿಯೋದು? ರೇಷ್ಮೆ ಸೀರೆ ಕೊಡ್ಸಲ್ಲ, ಒಡವೆ ಕೊಡ್ಸಲ್ಲ, ಇಲ್ಲ ಅವ್ರ ತಾಯಿ ಮನೆಗೆ ಕಳಿಸಲ್ಲ, ಇಲ್ಲ ಅವ್ರು ಮಾಡೋ ಎಲ್ಲ ಕಷ್ಟ ನಾವು ಮಾಡಿವಲ್ಲ. ಯಾವ್ದ್ರಲ್ಲಿ? ಒಬ್ಬರಿಗೊಬ್ಬರು ಸುಳ್ಳು ಹೇಳದೇ ಇರೋದು. ರೇಲಿಯಾ, ಅದೇ ಪ್ರಕಾರವಾಗಿ ಒಂದು ದೇವರ ಸಭೆ ಅಂತ ಹೇಳುವಾಗ ಅಲ್ಲಿ ದೇವರ ಮಕ್ಕಳು ಎಂಬುದಾಗಿ ಗುರುತಿಸಪಡೋದಕ್ಕೆ ಅವರು ದೇವರಲ್ಲಿಯೂ ದೇವರ ಸಭೆಯಲ್ಲಿಯೂ ಸುಳ್ಳು ಹೇಳದೆ ನಡ್ಕೊಳ್ಳುವ ಜನ. ಯಾಕಂದ್ರೆ ಈ ಕೊನೆ ಕಾಲದಲ್ಲಿ ಪ್ರತಿ ಒಂದು ವಿಷಯ ನೀವು ನೋಡಿದ್ರೆ ಎಲ್ಲವೂ ಸುಳ್ಳು, ಎಲ್ಲವೂ ವಂಚನೆ, ಎಲ್ಲವೂ ಬರೀ ಮೋಸ. ಇವತ್ತು ಪ್ರೀತಿಯನ್ನು ಹೇಳಿರಿ, ಐಕ್ಯತೆಯನ್ನು ಹೇಳಿರಿ, ಅನ್ಯೋನ್ಯತೆಯನ್ನು ಹೇಳಿರಿ, ಪ್ರಾರ್ಥನೆಯನ್ನು ಹೇಳಿರಿ, ವಿಶ್ವಾಸವನ್ನು ಹೇಳಿರಿ, ಎಲ್ಲವೂ ಸುಳ್ಳೇ ಇವತ್ತು. ಯಾಕೆ ಪಾಸ್ಟ್ರೆ ಹಂಗೆ ಹೇಳ್ತೀರಾ? ಆದರೆ ಸತ್ಯವೇ ಇಲ್ವಾ? ಇದೆ. ಆದರೆ ಹೆಚ್ಚಾಗಿ ಬಹು ಜನರು ಜೀವನ ಸುಳ್ಳಿನ ಮಾರ್ಗದಲ್ಲಿ ಇದೆ. ಆದರೆ ಹೇಳುವಾಗ ನಾವೇನು ತಿಳ್ಕೊಂಡು ಗೊತ್ತಾ? ನಾವು ಸತ್ಯವಂತರು ಎಂಬುದಾಗಿ ನಾವು ತೋರ್ಪಡಿಸಿಕೊಳ್ತೀವಿ. ಸರಿ, ಈಗ ಮೊದಲಾಗಿ ಈ ಸುಳ್ಳು ಹೆಂಗೆ ಬಂತು ಅಥವಾ ಇದಕ್ಕೆ ಕಾರಣ ಏನು ಎಂಬುದನ್ನು ಮೊದಲಾಗಿ ನೋಡಿದ್ರೆ, ದೇವರು ತನ್ನ ದೇವದೂತರೊಂದಿಗೆ ಈ ಸರ್ವವನ್ನ ಸೃಷ್ಟಿ ಮಾಡಿ ಇದ್ದ ಕಾಲಗಳು, ಆ ಕಾಲಗಳಲ್ಲಿ ಒಬ್ಬನು ದೇವರ ಮುಂದೆ ನಿಂತುಕೊಂಡು ದೇವರನ್ನು ಆರಾಧಿಸಿ, ದೇವರನ್ನು ಘನಪಡಿಸಿ, ದೇವರನ್ನು ಮಯಪಡಿಸಲಿಕ್ಕೆ ನಿಲ್ಲಿಸಿದಂತ ದೇವದೂತನೆಂದು ಹೇಳುವ ಲೀಡರ್ ಅಥವಾ ಒಂದು ಗುಂಪನ್ನ ತನ್ನ ಬಳಿಗೆ ಇಟ್ಟುಕೊಂಡಿದ್ದ ಆ ಲೀಡರ್ ಅವನೇನ್ ಮಾಡ್ತಾನೆ? ದೇವರನ್ನು ಸ್ತೋತ್ರ ಮಾಡ್ತಾನೆ, ಸ್ತುತಿ ಮಾಡ್ತಾನೆ. ಆಗ ಏನಿದೆ? ಯಥಾರ್ಥವಾಗಿರುವುದಿಲ್ಲ, ಸತ್ಯವಿಲ್ಲ, ಸುಳ್ಳು ಅವನ ಒಳಗಿದೆ. ಹೃದಯ ಶುದ್ಧ ಬೇಕಾ ಬೇಡವಾ? ಆದರೆ ಇಲ್ಲ, ದೇವರ ಮುಂದೆ ಮಾತ್ರ ಒಳ್ಳೆಯವನಾಗಿ ಕಾಣಿಸ್ಕೊತಾನೆ. ಆದರೆ ಅವನೊಳಗೆ ಏನಿದೆ? ವೇಷ, ಸುಳ್ಳಿದೆ. ಏನಂದ್ರೆ ಇವರೇನು ಮಹಾ ದೊಡ್ಡ ದೇವರು, ನಾನು ಕೂಡ ಹಂಗೆ ಬರ್ತೀನಿ ಅಂದ್ರೆ ಅವನ ವೇಷ, ಅವನಿರುವ ಕಪಟ, ಅವನಿರುವ ವಂಚನೆ, ಅವನಿರುವ ಸುಳ್ಳನ್ನ ಹೊರಗೆ ತರುತ್ತೆ. ಯೋಗನ ಬರೆದ ಸ್ವಾರ್ಥ 8ನೇ ಅಧ್ಯಾಯ 44ನೇ ವಾಕ್ಯ. ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಹಾಡುತ್ತಾನೆ. ಅವನ ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ.
ನೋಡಿ, ಈ ವಾಕ್ಯವನ್ನು ಓದುವಾಗ ನೀವು ನಿಮ್ಮ ತಂದೆಯಾಗಿರುವಂತ ಸೈತಾನನಿಂದ ಹುಟ್ಟಿದವರು, ನಿಮ್ಮ ತಂದೆಯು ತನ್ನ ಇಚ್ಛೆಗಳನ್ನೇ ಮಾಡಬೇಕೆಂಬ ಮನಸ್ಸಿರುವನಾಗಿದ್ದಾನೆ. ಅವನು ಆದಿ ಮೊದಲುಗೊಂಡು ಮನುಷ್ಯರ ಕೊಲೆ ಮಾಡಿದವನು. ಫಸ್ಟ್ ಆದಿಯಲ್ಲಿ ಆದವನನ್ನು ಕೊಲೆ ಮಾಡಿದ್ದಾರೆ. ನೀವು ಗಮನಿಸೋಡಿ, ದೇವರವರನ್ನ ದೇವರ ಸ್ವರೂಪದಲ್ಲಿ, ದೇವರ ಮಹಿಮೆಯಲ್ಲಿ, ದೇವರ ಹಾಗೆ ಸೃಷ್ಟಿ ಮಾಡಿದ್ರೆ ಅವನೇನಂದ, ನೀವು ದೇವರು ತಿನ್ನಬಾರದೆಂದು ಹೇಳಿದ ಮರದಲ್ಲಿ ಅನ್ನ ತಿಂದರೆ ನೀವು ಯಾರಾಗ್ತೀರಿ? ದೇವರುಗಳಾಗ್ತೀರಿ. ನೀವು ಸಾಯೋದೇ ಇಲ್ಲ. ಆಲ್ರೆಡಿ ಇವರು ಯಾರಾಗಿದ್ದಾರೆ? ದೇವರ ಸ್ವರೂಪದಲ್ಲಿಯೂ ಅವರನ್ನು ದೇವರ ಹಾಗೆ ಸೃಷ್ಟಿ ಮಾಡಿದರು. ಇಷ್ಟೇನು ನೀವು ಅರ್ಥ ಮಾಡಿಕೊಳ್ಳಿ. ವಿಶ್ವಾಸ ಜೀವನದಲ್ಲಿ ಸುಳ್ಳು ಎಂಬುದು ಇನ್ನೊಬ್ಬರಿಂದ ಹುಟ್ಟಿ ಬರೋದಿಲ್ಲ, ಅವರವರಲ್ಲಿ ಹುಟ್ಟುವ ಒಂದು ಸೈತಾನ ಗುಣ. ಯೇಸು ಸ್ವಾಮಿ ಇನ್ನೊಂದು ವಾಕ್ಯ ಹೇಳ್ತಾರೆ, 8ನೇ ಅಧ್ಯಾಯ 32ನೇ ವಾಕ್ಯ, ಇದೇ ಅಧ್ಯಾಯ. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದರು. ಸತ್ಯವನ್ನು ನೀವು ಅರಿತು ಸತ್ಯದಲ್ಲಿ ನಡೆದು ಸತ್ಯವನ್ನೇ ಮಾತನಾಡಿ ಸತ್ಯದಲ್ಲಿ ಜೀವನ ಮಾಡಿದ್ರೆ ಯಾರು ಬಿಡುಗಡೆ ಮಾಡೋದು? ಆಗ ವಿಶ್ವಾಸದ ಬಿಡುಗಡೆ ಹೆಂಗ್ ಬರುತ್ತೆ? ಸುಳ್ಳಿಯಲ್ಲಿ ಬರೋಣ. ಆದರೆ ಸತ್ಯವನ್ನು ಅರಿತವರಿಗೂ, ಸತ್ಯವನ್ನೇ ಮಾತಾಡುವವರಿಗೂ, ಸತ್ಯವನ್ನೇ ಹೇಳುವವರಿಗೂ ಆ ಸತ್ಯವ ಏನ್ ಮಾಡ್ತಾವರನ್ನ ಬಿಡುಗಡೆ ಮಾಡುತ್ತೆ. 36ನೇ ವಾಕ್ಯ. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಅಂದ್ರೆ ಈ ಬಿಡುಗಡೆ ಮಾಡುವುದು ಯಾರಂದ್ರೆ ಯೇಸು. ಯಾಕಂದ್ರೆ ಅವರು ಸತ್ಯವಾಗಿದ್ದವರು, ಸತ್ಯವೆಂಬ ವಾಕ್ಯವಾಗಿದ್ದವರು, ಸತ್ಯವಾಗಿದ್ದು ಶರೀರ ರೂಪದಲ್ಲಿ ಬಂದವರು, ತನ್ನನ್ನು ನಮಗಾಗಿ ಬಲಿ ಕೊಟ್ಟವರು, ತನ್ನ ಸ್ವಂತ ರಕ್ತವನ್ನು ಕಳೆದುಕೊಂಡು ನಮ್ಮನ್ನು ಸತ್ಯವಂತರಾಗಿ ನಡೆಯುವುದಕ್ಕೆ ನಮಗೆ ಬೋಧಿಸುವರು. ಆದ ಕಾರಣ ಅವರೇನ್ ಮಾಡ್ತಾರೆ? ಸತ್ಯವಾಗಿ ಬಿಡುಗಡೆ ಕೊಡ್ತಾರೆ. ಈ ವಿಶ್ವಾಸಕ್ಕೆ ಏನು ಧೈರ್ಯ? ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ, ನಿಮಗೆ ಬಿಡುಗಡೆ ಬರುತ್ತೆ, ನಿಮಗೆ ಸಹಾಯ ಬರುತ್ತೆ, ನಿಮ್ಮನ್ನು ಆಶ್ವಾಸ ದೇವರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲಾಗಿ ದೇವ ಜನರು ಇರಬೇಕಾದ ಗುಣ ಸುಳ್ಳು ಹೇಳೋದನ್ನು ಬಿಟ್ಟುಬಿಡ್ಬೇಕು. ಸುಳ್ಳು ಹೇಳಿ ನಡೆಯುವುದನ್ನ ಬಿಡಬೇಕು. ಸತ್ಯವನ್ನ ಮಾತಾಡಬೇಕು, ಸತ್ಯವನ್ನ ಹೇಳಬೇಕು, ಸತ್ಯದಲ್ಲಿ ನಡಿಬೇಕು. ಸತ್ಯದಲ್ಲಿ ಆಧಾರ ಮಾಡಿಕೊಂಡ್ರೆ ನೀವು ಖಂಡಿತವಾಗಿ ಜಯ ನಿಮ್ಮ ಜೊತೆಯಲ್ಲಿ ಬರುತ್ತೆ. ಸಭೆಗಳ ಬಗ್ಗೆ ಅಂತ್ಯಕಾಲದಲ್ಲಿ ಉಂಟಾಗಿ ಒಂದು ದೊಡ್ಡ ಪ್ರಕರಣ ಇದೆ. ಅದೇನಂದ್ರೆ ಓದ್ಬಿಡೋಣ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 13-14 ವಾಕ್ಯ. ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿರುವ 3 ಅಶುದ್ಧಾತ್ಮಗಳು ಬರುವುದು ಕಂಡೆನು. ಇವು ಮಹತ್ ಕಾರ್ಯಗಳನ್ನು ಗಮನಿಸೋಣ. ಪ್ರಕಟಣೆ ಪುಸ್ತಕದಲ್ಲಿ ಇಗೋ ನಾನು ಅತಿ ಬೇಗನೆ ಸಂಭವಿಸಕ್ಕಿರುವಂತ ಕಡೇ ದಿನದ ಕಾರ್ಯಗಳನ್ನು ನನ್ನ ಸೇವಕರಿಗೆ, ನನ್ನ ಸಭೆಗೆ ತಿಳಿಸುವುದಕ್ಕೋಸ್ಕರವಾಗಿ ಪರಲೋಕಕ್ಕೆ ಒಯ್ದ ದೇವರು, ಪರಲೋಕದಲ್ಲಿರುವಂತ ಯೇಸು ಈ ಭೂಲೋಕದಲ್ಲಿ ತನ್ನ ಪ್ರಿಯನಾಗಿರುವಂತ ಅಪೊಸ್ತಲ ಯೋಗನನ್ನ ಕರೆದು ಅವನಿಗೆ ತಿಳಿಸುವಂತ ಸತ್ಯಾಂಶವೇ ಈ ಪ್ರಕಟಣೆ. ಅಲ್ಲಿ ಒಂದು ಅದ್ಭುತವಾಗಿ ಪ್ರಕಟಣೆ ನೀವು ಓದಿದ್ದೀಗ, ಓದಿ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ಘಟಸರ್ಪ,
ನೋಡಿ, ಇವರ ಬಾಯಿಗಳಿಂದ ಘಟ ಸರ್ಪ, ಮೃಗ, ಮೃಗ, ಸುಳ್ಳು ಪ್ರವಾದಿ, ಸುಳ್ಳು ಪ್ರವಾದಿ, ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ ಆ, 3 ಅಶುದ್ಧಾತ್ಮಗಳು ಬರುವುದು ಕಂಡೆನು. ಇವರು ಮಹತ್ಕಾರ್ಯಗಳನ್ನು ಮಾಡತಕ್ಕ ಸೈತಾನ. ಯಾರು ಬರ್ತಾರೆ? ಘಟ ಸರ್ಪ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ? ಆದಿಯಲ್ಲಿ ಏದೇನ್ ತೋಟದಲ್ಲಿ ಆದಾಮನ ಅವಸ್ಥೆಗಳ ಮಾತಾಡಿದ ಮೊದಲನೇ ಮೃಗ, ವಿಷ ಜಂತು, ಘಟ ಸರ್ಪ. ಫಸ್ಟ್ ಏನ್ ಹೇಳ್ತದೆ? ಘಟ ಸರ್ಪ. ಆದಿ ಏದೇನಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸುಳ್ಳಾಗಿ ದೇವರ ಮುಂದೆ ನಿಂತು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ದೇವರನ್ನು ಹೊಗಳಿದ ಒಬ್ಬನಿದ್ದ. ಅವನು ಲೂಸಿಫರ್, ಸೈತಾನ್ ಇರುವಂತ ಸೈನ್ಯದ ಒಂದು ಗುಂಪು, ದೇವದೂತರ ಗುಂಪು. ಅವನು ತಮ್ಮ ಹೃದಯದಲ್ಲಿ ದೇವರ ಮುಂದೆ ಅವರ ಮುಂದೆ ಆತನಿಗೆ ಸಮಾನವಾಗಿರಬೇಕೆಂಬುದಾಗಿಯೂ ತಮ್ಮನ್ನು ತಗ್ಗಿಸದೆ ದೇವರಿಗೆ ವಿರುದ್ಧವಾಗಿರುವ ಕೆಟ್ಟ ಯೋಚನೆ ಅವರ ಒಳಗೆ ಬಂದ ಕಾರಣ ದೇವರನ್ನು ಏನ್ ಮಾಡ್ತಾರೆ? ಪರಲೋಕದಿಂದ ತಳ್ತಾರೆ. ತಳ್ಳಲ್ಪಟ್ಟ ಇವನನ್ನು ತಳ್ಳಿ ದೇವರ ಅವನ ಸ್ಥಾನದಲ್ಲಿ ಮನುಷ್ಯರಾಗುವ ನಮ್ಮನ್ನ ರೂಪಿಸದಂತೆ. ಆದಿ ಮನುಷ್ಯರಾಗುವ ಆದಾಮನನ್ನು ಬೈಬರ್ತದೆ. ಹಾಗೆ ಹೃದಯದಲ್ಲಿ ವಂಚಕನು, ಸುಳ್ಳುಗಾರನು, ಮೋಸಗಾರನಾಗಿರುವಂತ ಆದಿಯಲ್ಲಿ ತಳ್ಳಲ್ಪಟ್ಟಿರುವ ಈ ಸೈತಾನನು ಸರ್ಪದ ರೂಪದಲ್ಲಿ ಆದಿ ಮನುಷ್ಯರನ್ನು ಮೋಸಗೊಳಿಸಿದರು. ಎರಡನೇದು ಮೃಗ. ಈ ಮೃಗ ಯಾರು? ನೀವು ಸರಿ ಬೈಬಲಲ್ಲಿ ಈ ಮೃಗಗಳು ಎಂದೇಳಿ ಗುರುತಿಸಲ್ಪಟ್ಟ ಯಾರನ್ನಂದ್ರೆ ಗಮನಿಸಲ್ಲ. ಈ ಪ್ರಪಂಚದಲ್ಲಿ ನೆಬುಗಾತ್ ನೇಚಾರ್ ಮೊದಲುಗೊಂಡು ಈ ಭೂಮಿ ಮೇಲೆ ಬಂದ ರಾಜ್ಯಗಳು. ನೆಬುಗಾತ್ ನೇಚಾರ್ ಗುರುತು ಹೇಳ್ತದೆ. ಅವನು ಆ ಬಾಬಿಲೋನ್ ಸಾಮ್ರಾಜ್ಯದ ಮಾಡಿ ಮೇಲೆ ಅಥವಾ ಅರಮನೆ ಮೇಲೆ ಅವನು ನಿಂತುಕೊಂಡು ಪಟ್ಟಣವನ್ನು ನೋಡಿ, ಅರಮನೆ ನೋಡಿ, ಇದು ನಾನು ನನ್ನ ಶಕ್ತಿ ಬುದ್ಧಿಯಿಂದ ಕಟ್ಟಿದ ಪಟ್ಟಣ, ಗೋಪುರ, ಇದು ನನ್ನ ಮಹಿಮೆಗೋಸ್ಕರವಾಗಿ ನಾನು ಮಾಡಿರುವುದೆಂಬುದಾಗಿ ಅವನು ಹೇಳಿದಾಗಲೇ ಅವನನ್ನು ಅಲ್ಲಿಂದ ತಳ್ಳಿ 7 ವರ್ಷ ಕಾಲ ಕಾಡಲ್ಲಿ ಮೃಗಗಳಂತೆ. ಅರ್ಥ ಮಾಡ್ಕೊಳ್ಳಿ. ದೇವರು ಈ ಪ್ರಪಂಚ ಅಂತ ದೊಡ್ಡ ರಾಜರನ್ನ ಏನ್ ಮಾಡಿ ಬುದ್ಧಿ ಕಲಿಸಿದ್ರು? ಮೃಗವಾಗಿ ಮಾಡಿ. ಹೇಳ್ರಿ. ಮೂರನೇದು ಸುಳ್ಳು ಪ್ರವಾದಿ. ಮಧ್ಯ ಆಕಾಶದಲ್ಲಿ ಯೇಸು ಬರುವುದಕ್ಕಿಂತ ಮುಂಚೆ ಬರಬೇಕಾಗಿರುವ ಸುಳ್ಳಕ್ಕೆ ಮೂಲವಾಗಿರುವ ಸೈತಾನನು ಸುಳ್ಳು ದೇವರೆಂಬ ಸುಳ್ಳು ಹೇಳಿಕೊಂಡು ಜನಾಂಗದಲ್ಲಿ ಎಲ್ಲಾ ವಿಷಯದಲ್ಲಿ ಸುಳ್ಳಾಗಿರುವ ಅದ್ಭುತಗಳನ್ನು ಮಾಡಿ ತಾನೇ ಭೂಮಿ ನಾಡುವುದಕ್ಕೆ ಬರ್ತಾ ಇದ್ದಾನೆ. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಆ ಏದೇನ್ ತೋಟದಲ್ಲಿ ಕಾಣಿಸಿಕೊಂಡು ಮೋಸ ಮಾಡಿದ ಅವನ ಸುಳ್ಳುಗಾರನು ಆದಿ ಸಭೆ ಹತ್ರ ಬಂದ. ಅಲ್ಲಿ ಯಾರಿಗೂ ಒಬ್ಬರಿಗೂ ಏನಿಲ್ಲ, ಯಾವ ಕೊರತೆ ಇಲ್ಲ. ಇದು ಏದೇನ್ ತೋಟದಲ್ಲಿ ಆದಾಮನ ಹಬ್ಬೆ ಪಾಪ ಮಾಡೋದಕ್ಕಿಂತ ಮುಂಚೆ ಇದ್ದಲ್ಲ ಅದೇ ಜೀವನ ಅನ್ಬೇಕು ಬರ್ತಾರೆ. ಈಗ ಸೈತಾನ್ ನೋಡ್ದ, ಸಹಿಸಲಾರದು ಹೋಯ್ತು. ಪೇತ್ರ ಒಂದು ಪ್ರಸವ ಮಾಡ್ದ, 3,000 ಜನ ರಕ್ಷೆ ಬಂದರು. ಆಮೇಲೆ ನೆಕ್ಸ್ಟ್ ಪ್ರಸವ ಮಾಡುವಾಗ 4,000 ಜನ ಬಂದರು. ಇನ್ನೂ ಪ್ರಸವ ಮಾಡಿದ್ರೆ 7,000 ಜನ ಬಂದರು. ಇನ್ನೂ ಪ್ರಸವ ಮಾಡಿದ್ರೆ ಸುಮಾರು 10,000-12,000 ಜನವರೆಗೆ ಹೋಗ್ಬಿಟ್ರು. ಬೈಬಲ್ ಹೇಳ್ತದೆ 5ನೇ ಅಧ್ಯಾಯ ಬರುತ್ತೆ ಅಪೊಸ್ತಲಗಳು. ಈಗ ಓದಿ ನೋಡಿ. ಇದುವರೆಗೆ ಸಭೆಗಳಲ್ಲಿ ಸುಳ್ಳು ಎಂಬುದೇ ಇಲ್ಲ, ವೇಷ ಇಲ್ಲ, ಕಪಟ ಇಲ್ಲ, ವಂಚನೆ ಇಲ್ಲ. ಈ ಅನುಭವದಿಂದ ದೇವರ ಸಭೆಗಳಿಗೆ ಫಸ್ಟ್ ಸೈತಾನ ಹೆಂಗೆ ಎಂಟರ್ ಆಗ್ತಾರೆ ಗೊತ್ತಾ?
ಏದೇನ್ ತೋಟದಲ್ಲಿ ಆದಾನಮಯವನ್ನ ಸುಳ್ಳಾಗಿ ಅವರಿಗೆ ಬೋಧನೆ ಮಾಡಿ ಕೆಡಿಸಿದ ಹಾಗೆ ಅನನ್ಯ ಸಪ್ರ ಇವರಿಬ್ಬರು ಏನ್ ಮಾಡ್ತಾರೆ, ಕೆಡಿಸಿ ಸುಳ್ಳು ಹೇಳುವಂತೆ ಮಾಡ್ತಾನೆ. ಯಾವ ವಿಷಯದಲ್ಲಿ ಗೊತ್ತಾ? ದೇವರ ಮುಂದೆ, ದೇವರ ಸೇವಕರ ಮುಂದೆ, ದೇವರ ಸಭೆ ಮುಂದೆ ಸುಳ್ಳು ಹೇಳುವುದನ್ನ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಅವನು ಗೆಲ್ತಾನೆ. ಆವತ್ತಿಂದ ಇವತ್ತುವರೆಗೆ ಬಹು ಜನರಲ್ಲಿ ಈ ಸುಳ್ಳು, ಮೋಸ, ಈ ವಂಚನೆಯು ದೇವ ಜನರು ಬಹು ಆಶೀರ್ವಾದಕ್ಕೆ, ಯಾವ ಕೊರತೆ ಇಲ್ಲದೆ ಜೀವಿಸೋದಕ್ಕೆ ದೇವರು ಅವರನ್ನ ಅದ್ಭುತವಾಗಿ ದೇವರ ಸ್ವರೂಪದಲ್ಲಿ ದೇವರಕ್ಕೆ ಹೋಲಿಕೆ ಆಗಿ ಸೈತಾನ ಕಾಲುಗಳಿಗೆ ಹಾಕಿ ಅವರ ತುಳಿದು ಜಯಶಾಲಿಯಾಗಿ ನಡೆಯುವುದಕ್ಕೆ ದೇವರು ಕದ್ದಿದ್ರೆ ಈತ ಅವನು ಎಲ್ಲಿವರೆಗೆ ಬಂದಾಗ ಸಭೆ ಒಳಗೆ ನೋಡ್ರಿ 5ನೇ ಅಧ್ಯಾಯದಲ್ಲಿ ಸಭೆ ಒಳಗೆ ಬಂದ. 7ನೇ ಅಧ್ಯಾಯದಲ್ಲಿ ಬಂದರೆ ಸಭೆಯನ್ನೇ ಉತ್ತಮ ಸಾಕ್ಷಿಯಾಗಿ, ಪರಿಶುದ್ಧನಾಗಿ, ಜಯವೀರನಾಗಿ ಆರಿಸಿಕೊಳ್ಳಲ್ಪಟ್ಟ ಅಪೊಸ್ತಲನಾಗಿ ನೇಮಿಸಲ್ಪಟ್ಟ ಮೊದಲನೇ ವಿಶ್ವಾಸಿ, ಮೊದಲನೇ ಅದ್ಭುತಕ್ಕೆ ಸಾಕ್ಷಿಯಾದ ವ್ಯಕ್ತಿ ಆಗಿರುವಂತ ಸ್ತೆಫಾನ ಅವನ ಕಲಿಸಿದು ಕೊಲ್ಲುವುದು. 8ನೇ ಅಧ್ಯಾಯ ಸೌಲು ವಿಶ್ವಾಸಗೊಳ್ಳುವುದಕ್ಕೆ ಸಭೆಗಳ ಹಿಂಸೆಗೊಳಿಸಿಗೆ ಸ್ಟಾರ್ಟ್ ಮಾಡಿ ನಡೆಸಿರುವಂತ ಕಾರ್ಯಗಳು. ಹೌದಾ? ಇಲ್ಲಿ ನೋಡ್ರಿ, ಇದೆಲ್ಲ ನೀವು ಯೋಚನೆ ಮಾಡಿದ್ರೆ 8ನೇ ವಾಕ್ಯದ ಮೊದಲನೇ ವಾಕ್ಯ ಹೇಳ್ತದೆ, ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಆದ್ರೆ ಸಭೆಗಳಿಗೆ ಹಿಂಸೆ ಬಂದು ಸಭೆ ಚಂದ್ರಿಸಬಿಡ್ತೆ. ಸಾಕು, ನೀವು ಗಮನಿಸಿರ? ಇವತ್ತು ದೇವರ ಸಭೆಗಳು ಸಭೆಯೊಂದಿಗೆ ಸಭೆ ಸೇರಿ ಪಡೆಯದೆ ಸಭೆಗಳನ್ನ ತುಂಡು ಮಾಡಿ ಏನ್ ಮಾಡ್ತಿದೆ? ಈಗ ಸಭೆಗಳಾಗ್ತಾ ಇದೆ. ಇದು ಇವತ್ತಿನ ಪರಿಸ್ಥಿತಿ. ಇದಕ್ಕೆ ಕಾರಣ ಯಾರು? ಸುಳ್ಳುಗಾರನು ಫಸ್ಟ್ ಎಂದ್ರಾದ ಸಭೆಯೊಳಗೆ. ನೆಕ್ಸ್ಟ್ ದೇವರಿಗೆ ಸಾಕ್ಷಿಯಾಗಿರೋದು ಕೊಂದ. ಈ ಕೊನೆ ಕಾಲ ನೀವು ಎಚ್ಚೆತ್ತುಕೊಳ್ಳಿ. ವಿಶ್ವಾಸತೆ ಏನಿರಬಾರ್ದು, ಯಾವ್ಯಾವ ವಿಷಯದಲ್ಲಿ ಬಾರ್ದು. ಸಭೆಯಲ್ಲಿ ಸೇವಕರ ಮುಂದೆ ನಮಗೆ ದೇವರು ಕೊಡುವಾಗ, ನಡೆಸುವಾಗ, ಇರುವಾಗ, ಪ್ರಾರ್ಥಿಸುವಾಗ, ಜೀವಿಸುವಾಗ ನಮ್ಮ ಮನಸ್ಸು, ನಮ್ಮ ಜೀವನ ಇದೆಲ್ಲವೂ ಸತ್ಯಕ್ಕೆ ಅನುಸಾರವಾಗಿರ್ಬೇಕು. ಆದರೆ ಸುಳ್ಳು ವೇಷ ಆಗಬಾರ್ದು. ನಮ್ಮದು ಕೊನೆ ಕಾಲ ಪ್ರಿಯರೇ, ಸಭೆಗಳು ಇದನ್ನು ಎಚ್ಚೆತ್ತುಕೊಳ್ಬೇಕಂದ್ರೆ ಕಡೆಯದಾಗಿ ಅವಾಕ್ಯ ಬೋಧನ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಾಕ್ಯ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರ್ಚಟಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಮನುಷ್ಯನ ಕೊಲೆಗಾರನು. ಹಲ್ಲೆಲೂಯಾ. ಆದರೆ ಸುಳ್ಳು ಹೇಳುವುದು, ಸುಳ್ಳನ್ನು ಪಾಲಿಸುವುದು, ಸುಳ್ಳಿಗೆ ಕಿವಿಗೊಡುವುದು ಯಾವ ಹೆಸರು ಇರುತ್ತೆ? ಮನುಷ್ಯನ ಕೊಲೆಗಾರರು. ಆದಿಯಲ್ಲಿ ದೇವರ ಮಾತು ಮೀರಿದಾಗ ಆದಾಮನ ಸತ್ತ. ಆದಿ ಸಭೆಯಲ್ಲಿ ಅಪೊಸ್ತಲ ಕಾಲದಲ್ಲಿ ಸುಳ್ಳು ಹೇಳಿದ ಗಂಡ ಹೆಂಡತಿ ಸತ್ತರು. ಬೈಬಲ್ ನೋಡ್ರಿ, ಸೇಮ್ ನಡೀತೆ. ಶ್ರದ್ಧೆಯಿಂದ ಗಮನಿಸ್ತಾರ. ಆವತ್ತು ಏದಲ್ಲಿದ್ದ ದೇವರ ಮಹಿಮೆ, ಪ್ರಶಸ್ತಿ, ದೇವರ ಮಕ್ಕಳೆಂಬ ಸ್ಥಾನ ಎಲ್ಲವನ್ನ ಕಳ್ಕೊಂಡು ಪ್ರಪಂಚದಲ್ಲಿ ತಳ್ಳಲ್ಪಟ್ಟ. ಇವತ್ತು ಸುಳ್ಳು ಅದ್ಭುತಗಳನ್ನ, ಸುಳ್ಳು ಪ್ರವಾದಿಗಳನ್ನ, ಸುಳ್ಳಾಗಿರುವ ಬೋಧಗಳ ಕೇಳಿ ಈ ಲೋಕದ ವೈಭವ, ಆಡಂಬರ ಇವುಗಳ ಮೇಲೆ ದೃಷ್ಟಿ ಇಟ್ಟು ಬಹು ಜನ ತಮ್ಮಂತಾವೇ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಪರಿಶೋಧನೆ ಮಾಡೋಣ. ಒಬ್ಬರ ಜೀವನಕ್ಕೆ, ಒಂದು ಕುಟುಂಬ ಆಶೀರ್ವಾದಕ್ಕೆ, ಒಂದು ಸಭೆಯ ಆಶೀರ್ವಾದಕ್ಕೆ, ದೇವರ ಮಕ್ಕಳ ಆಶೀರ್ವಾದಕ್ಕೆ ಫಸ್ಟ್ ನಾವು ಅರ್ಥ ಮಾಡಿ, ಅರಿತು,
ನಾವು ಬಿಟ್ಟು ನಡಿಬೇಕಾದ ಒಂದು ಕಾರ್ಯವಿದೆ. ಅದು ಸುಳ್ಳು ಎಂಬ ವೇಷ, ಸುಳ್ಳು ಎಂಬ ಜೀವನ, ಸುಳ್ಳು ಎಂಬ ದುರುಪದೇಶ, ಸುಳ್ಳು ಎಂಬ ಈ ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸು ನಡೆಯುವಂತ ಜೀವನ. ಕತ್ತ ಮುಂದೆ ಪರಿಶೋಧನೆ ಮಾಡೋಣ. ದೇವರಿಂದ ಕಳಿಸಲ್ಪಟ್ಟು, ದೇವರಿಂದ ಆಯಲ್ಪಟ್ಟು, ದೇವರ ನೇಮಿಸಲ್ಪಟ್ಟು ಯಾರು ದೇವರ ಸಂಘದಲ್ಲಿ ದೇವರ ನಾಮಕ್ಕೆ ಮಗನಿಗಾಗಿಯೂ ಸತ್ಯದ ಆಧಾರ ನಿಂತು ಜೀವನ ಮಾಡಿ ನಡೆದು ಬೋಧನೆ ಮಾಡ್ತಾರೋ ಆ ಜನರೇ ಸತ್ಯವಂತರು. ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಆ ಸತ್ಯವೆಂಬ ಯೇಸು ಬಿಡುಗಡೆ ಕೊಟ್ಟರೆ ಶಾಶ್ವತವಾಗಿ ಬಿಡುಗಡೆ ಇದೆ. ಯೇಸು ತನ್ನ ಮಕ್ಕಳಿಗೆ ಬಿಡುಗಡೆ ಕೊಡಕ್ಕೆ ರೆಡಿ ಇದ್ದಾರೆ. ಸುಳ್ಳಾಗಿರುವ ಸೈತಾನನ ಸುಳ್ಳು ಬೋಧನೆ, ಸುಳ್ಳು ಪ್ರವಾದನೆ, ಸುಳ್ಳು ಅದ್ಭುತಗಳನ್ನ ಸೈತಾನನು ತನ್ನ 3 ಭಾಗಗಳಾಗಿ ವಿಂಗಡಿಸಿಕೊಂಡು ಜನರನ್ನ, ದೇವಜನರನ್ನ ಅಡ್ಡಿಪಡಿಸಿ ತಡೆಪಡಿಸಿ ಕಳಿಸುವಂತ ಇದನ್ನು ತಪ್ಪಿಸಿಕೊಳ್ಳಕ್ಕೆ ಇವತ್ತು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳ್ರಿ. ಕರ್ತನ ಬರುವನೆ ಅತಿ ಸಮೀಪವಾಗಿದೆ. ಪ್ರಕಟಣೆ ಪುಸ್ತಕ ಓದುವಾಗ ಎಲ್ಲಾ ಸುಳ್ಳುಗಾರರ ನರಕಕ್ಕೆ ಹೋಗ್ತಾರೆ. ಎಲ್ಲ ಸುಳ್ಳುಗಾರರನ್ನ ದೇವರು ನರಕಕ್ಕೆ ಹಾಕ್ತಾರೆ ಎಂಬುದಾಗಿ ನ್ಯಾಯ ತೀರ್ಪಿನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕದಲ್ಲಿ ಯೇಸು ಪರಲೋಕದಲ್ಲಿ ಹೋದ ಮೇಲೆ ಸಭೆಗಳಿಗೆ ಪರಿಣವಾಗಿ ಒಂದು ಅದ್ಭುತವಾಗಿರುವ ಸಂದೇಶ ನಾವು ಪರಿಶೋಧನೆ ಮಾಡೋಣ. ನೀವು ಪರಿಶೋಧನೆ ಮಾಡಿ ನಿಮ್ಮ ಜೀವನಕ್ಕೆ ಕೊರತೆ, ಕಷ್ಟಗಳು, ಸೋದೆ ಕಂಡು ಬರೋದಕ್ಕೆ ಈ 3 ವಿಧವಾಗಿರುವಂತ ಕಟಸರ್ಪನು, ಮೃಗ, ಸುಳ್ಳು ಪ್ರವಾದಿ, ಇವರು ಅನೇಕ ಸುಳ್ಳಾಗಿರುವ ಅದ್ಭುತಗಳನ್ನು ಮಾಡುವುದಕ್ಕೆ ಸೈತಾನಿಂದ ಕಳಿಸಲ್ಪಟ್ಟ ಆತ್ಮವೆಂಬುದಾಗಿ ಸತ್ಯವನ್ನು ಗುರುತಿಸಲ್ಪಟ್ಟಿದೆ. ಯೇಸು ಹೇಳ್ತಾರೆ, ಎಲ್ಲದಕ್ಕೆ ಮೂಲವಾಗಿರುವಂತಹ ಸುಳ್ಳುಗಾರನು ಇವತ್ತು ದೇವಜನರ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ, ವಿಶ್ವಾಸಗಳ ಮಧ್ಯದಲ್ಲಿ ಪ್ರಾರ್ಥನೆ ಸುಳ್ಳು, ವಿಶ್ವಾಸ ಸುಳ್ಳು. ಯಾಕಂದ್ರೆ ಮನಸ್ಸಲ್ಲಿ ಒಂದು, ಜೀವಿತದಲ್ಲಿ ಒಂದು, ಪ್ರೇರಣೆಯಲ್ಲಿ ಒಂದು, ನಡೆಯೋದ್ರಲ್ಲಿ ಒಂದು. ನಾವು ದೇವಸ್ಥಾನ ನಿಂತುಕೊಳ್ಳುವಾಗ ನಮ್ಮನ್ನು ಪರಿಶೋಧನೆ ಮಾಡಿ ಅಂತ ಹೇಳುವಾಗ ಆವಾಗ ನಾವು ಹೇಳಿಕೊಳ್ಳುವುದೊಂದು, ಆದರೆ ಜೀವನ ಮನಸ್ಸು ಹೃದಯದಲ್ಲಿ ಇರುವಂತದ್ದೇ ಒಂದು. ಇವತ್ತು ದೇವರು ಎಲ್ಲ ಹೃದಯವನ್ನು ನೋಡ್ತಾರೆ. ಈ ದಿನಗಳು ಕೊನೆಯ ದಿನಗಳು. ನಮ್ಮನ್ನ ಪರಿಶೋಧನೆ ಮಾಡಿಕೊಳ್ಳೋಣ. ಸುಳ್ಳುಗಾರನಾಗಿರುವ, ವಂಚನೆಗಾರನಾಗಿರುವ, ಮೋಸಗಾರನಾಗಿರುವಂತ, ಕೊಲೆಗಾರನಾಗಿರುವಂತ, ಕುಟುಂಬ ಜೀವನ ಆಶೀರ್ವಾದವನ್ನು ಅಡ್ಡಿಪಡಿಸುವಂತ ದುಷ್ಟ ಸೈತಾನ ಆಲೋಚನೆ ನಾವು ಗೆಲ್ಲುವುದಕ್ಕೆ ಸತ್ಯದ ಆತ್ಮ ನನಗೆ ಬೇಕು, ಸತ್ಯದ ಮಾತು ನಡಿಬೇಕು, ಸತ್ಯದ ದೇವರ ಮೇಲೆ ನಾವು ವಿಶ್ವಾಸ ಬಿಟ್ಟು ಕಡಿಮೆಗೆ ಜೀವಿಸಬೇಕು, ಸತ್ಯವಾಗಿರುವ ಸಭೆಯಲ್ಲಿ ನಿಂತು ಪರಲೋಕ ರಾಜ್ಯಕ್ಕೆ ಸೇರಬೇಕು, ಸತ್ಯವನ್ನು ಅನುಸರಿಸಬೇಕೆಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಕಳೆದ ವರ್ಷಗಳು, ಕಳೆದ ದಿನಗಳು, ಕಳೆದ ವಾರಗಳಲ್ಲಿ ಉಂಟಾಗಿರುವ ಎಲ್ಲಾ ಇಕ್ಕಟ್ಟುಗಳಿಗೆ ಬಿಡುಗಡೆ ಕೊಡುವ ದೇವರು ಈಗೋ ನಮ್ಮ ಮುಂದೆ ನಿಂತಿದ್ದಾರೆ. ನಮ್ಮನ್ನ ಪರಿಶೋಧನೆ ಮಾಡೋಣ, ಅವರ ಪಾದ ಬಳಿಯಲ್ಲಿ ಸಮರ್ಪಿಸೋಣ. ಭೂಪರಲೋಕದ ಒಡೆಯನ ಸುರಕ್ಷಿತ ದೇವರ ಒಳ್ಳೆ ಸಮಯ ಕಾಯಿಸ್ತೋತ ರಾಜ, ಇದು ಕೊನೆ ಕಾಲ ರಾಜನೇ. ಸೈತಾನನು ಅವನಿಗಿರುವ ಕಾಲವು ಸ್ವಲ್ಪ ಕಾಲವೆಂದು ತಿಳಿದು ದೇವ ಜನರನ್ನ ಮೋಸಗೊಳಿಸುವುದಕ್ಕೋಸ್ಕರವಾಗಿ ಅವನು ತಿರುಗುತ್ತಾ ಹುಡುಗುತ್ತಾ ಇದ್ದಾರೆ. ದೇವ ಜನರು ಸತ್ಯದ ಮಾರ್ಗ ನಡೆದು ಸತ್ಯದ ಬಲವನ್ನು ಹೊಂದಿಕೊಂಡು ಸತ್ಯ ಸ್ವರೂಪನಾಗಿರುವ ಯೇಸುವಿನ ನಾಮದಲ್ಲಿ ದುಷ್ಟ ಕಾರ್ಯಗಳ ಕಾಲು ಕೆಳಗೆ ಹಾಕಿ ತುಳಿಯುವುದಕ್ಕೆ ಕುಟುಂಬಗಳಲ್ಲಿ ಅನ್ಯೋನ್ಯತೆ, ಪ್ರೀತಿ, ಆಶೀರ್ವಾದವನ್ನ, ಐಶ್ವರ್ಯ ಆಶೀರ್ವಾದವನ್ನ, ಕೆಲಸ ಕಾರ್ಯಗಳನ್ನ ಅಡ್ಡಿಪಡಿಸಿ ನಷ್ಟಪಡಿಸಿರುವಂತಹ ಎಲ್ಲ ದುಷ್ಟರ ಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗುವಂತೆ ಅದ್ಭುತ ಕಾರ್ಯಗಳಾಗಲಿಯ. ನೀವು ಸಭೆಯಲ್ಲಿ ಒಬ್ಬೊಬ್ಬರ ತಟ್ಟಿ ಎಬ್ಬಿಸಲಾಗ್ತೀನಿ. ಸತ್ಯವೆಂಬ ಪ್ರಕಾಶದಲ್ಲಿ ನಡೆಯಲಿ. ಸತ್ಯವೆಂಬ ಇನ್ನು ಆತ್ಮನ ಬಲದಲ್ಲಿ ನಿಂತುಕೊಂಡೇ ಕೃಪೆಗಳು. ನಿನ್ನ ವಾಕ್ಯದ ಬಲದಲ್ಲಿ ಒಬ್ಬೊಬ್ಬನ ಅಭಿಷೇಕ ಮಾಡಿ ನಡೆಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್.